ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಐಶು ರೆಸಿಪ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ನ್ಯೂಟ್ರಿಷನ್ ಬ್ಯಾಲೆನ್ಸ್ಡ್ ಮೀಲ್ ಆದಂತಹ ಕ್ಯಾರೆಟ್ ಪೊಟೊಟೊ ಕಿಚಡಿನ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ನಮ್ಮ ಮಗು ಆಕ್ಟಿವ್ ಆಗಿ ಆಟ ಆಡಲ್ಲ, ಡಲ್ ಆಗಿರುತ್ತೆ, ಅಥವಾ ನಾವು ಏನೇ ತಿನ್ಸಿದ್ರು ತಿನ್ನಲ್ಲ, ಅಥವಾ ಚೆನ್ನಾಗಿ ತಿಂದ್ರೂ ಕೂಡ ವೇಟ್ ಗೇನ್ ಆಗಲ್ಲ ಅನ್ನೋರಾಗಿದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಸೊಲ್ಯೂಷನ್ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಮಗು ಆ್ಯಕ್ಟಿವ್ ಆಗಿ ಚೆನ್ನಾಗಿ ತಿನ್ಕೊಂಡು ವೆಯ್ಟ್ ಗೇನ್ ಕೂಡ ಚೆನ್ನಾಗಿ ಆಗಬೇಕಂದ್ರೆ ಒಂದೇ ಥರ ಬೇಳೆ ರೈಸ್ ಕೊಟ್ಟರೆ ಆಗಲ್ಲ. ಎಲ್ಲ ಪೋಷಕಾಂಶಗಳ ಸಮತೋಲನ ಆಹಾರ ಅಂದರೆ ನ್ಯೂಟ್ರಿಷನ್ ಬ್ಯಾಲೆನ್ಸ್ಡ್ ಮೀಲ್ನ ಕೊಡಬೇಕು. ಈ ನ್ಯೂಟ್ರಿಷನ್ ಕಿಚಡಿ ಮಾಡೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ಡಿಶ್ ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಅಂದರೆ ರಾಜಮುಡಿ ಅಕ್ಕಿ ನಮ್ಮೂರ ಸೈಡೇ ಬೆಳೆದಿರೋ ಅಂಥದ್ದು. ಈಗ ಪ್ರಾವಿಷನ್ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ. ಈ ರೆಡ್ ಅಥವಾ ಬ್ರೌನ್ ರೈಸ್ಗಳಲ್ಲಿ ವೈಟ್ ರೈಸ್ಗಿಂತ ಜಾಸ್ತಿ ವಿಟಮಿನ್ ಮತ್ತು ಮಿನರಲ್ಸ್ ಇರೋದ್ರಿಂದ ಮಕ್ಕಳ ಓವರಾಲ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆನ ತೊಗೊಂಡಿದ್ದೀನಿ. ಇದು ರಿಚ್ ಇನ್ ಐರನ್ ಆ್ಯಂಡ್ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳ ಮಸಲ್ ಡೆವಲಪ್ಮೆಂಟ್ಗೆ ಮತ್ತು ಬ್ಲಡ್ಗೆ ತುಂಬಾ ಒಳ್ಳೆಯದು. ಇನ್ನೂ ಹೆಚ್ಚಿನ ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇದನ್ನು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ನೀರನ್ನ ಡ್ರೈನ್ ಮಾಡಿ ನಾವು ಕುಡಿಯುವಂಥ ಕ್ಲೀನ್ ವಾಟರ್ನ ಸೇರಿಸಿ 10 ನಿಂದ 20 ನಿಮಿಷ ನೆನೆಸಿಡಿ. ಈ ಥರ ನೆನೆಸಿ ಇಡೋದ್ರಿಂದ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೇಯುತ್ತೆ, ಜೊತೆಗೆ ಮಕ್ಕಳಿಗೂ ಡೈಜೆಷನ್ ಚೆನ್ನಾಗಾಗುತ್ತೆ. ಸ್ಟವ್ನ ಆನ್ ಮಾಡಿ ಕುಕ್ಕರ್ನ ಇಟ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪನ ಮಕ್ಕಳಿಗೆ ಕೊಡೋದ್ರಿಂದ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ. ಒಂದಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಹಾಗೆ 1 ಚಿಟಿಕೆ ಸಾಸಿವೆ ಮತ್ತು 1 ಚಿಟಿಕೆ ಅಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆನ ಸೇರಿಸೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ನೀವು 6 ರಿಂದ 8 ತಿಂಗಳು ಮಗುಗೆ ಈ ಕಿಚಡಿನ ಕೊಡೋದಾದರೆ ಈ ಸ್ಪೈಸಸ್ ಏನು ಬೇಡ. ಜಸ್ಟ್ ರೈಸು, ಬೇಳೆ, ಪೊಟೊಟೊ, ಕ್ಯಾರೆಟ್ನ ಚೆನ್ನಾಗಿ ಬೇಯಿಸಿ ಪ್ಯೂರಿ ಥರ ಮಾಡಿ ಸ್ವಲ್ಪ ತುಪ್ಪನ ಸೇರಿಸಿ ಕೊಡಿ. ನಾನಿದಕ್ಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಕ್ಯಾರೆಟ್ ಮತ್ತು ಪೊಟೊಟೊನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟಲ್ಲಿ ವಿಟಮಿನ್ ಎ, ಬೀಟಾ ಕ್ಯಾರೋಟಿನ್ ಮತ್ತು ಫೈಬರ್ ಇರೋದ್ರಿಂದ ಮಕ್ಕಳಿಗೆ ಐ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಹಾಗೆ ಪೊಟೊಟೊ ಕೊಡೋದ್ರಿಂದ ಮಕ್ಕಳು ಆ್ಯಕ್ಟಿವ್ ಆಗಿರೋದಕ್ಕೆ, ಹೆಲ್ತಿ ವೇಟ್ ಗೇನ್ಗೆ, ಹಾಗೆ ವಿಟಮಿನ್ ಸಿ ಮತ್ತು B6 ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಇದನ್ನು 1 ಮಿನಿಟು ಚೆನ್ನಾಗಿ ಸೌಟ್ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ನೆನೆಸಿಟ್ಟಿರುವಂತಹ ಮೈಸೂರು ಬೇಳೆ ಮತ್ತು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಕೂಡ ಸೌಟಲ್ಲಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಕೆಲವರು ಮಕ್ಕಳಿಗೆ ಪೊಟೊಟೊ ಅಂದರೆ ಆಲೂಗೆಡ್ಡೆ ಕೊಡೋದ್ರಿಂದ ವಾಯು ಆಗುತ್ತೆ ಅಂತ ಕೊಡೋದಿಲ್ಲ. ಈ ಮಿಸ್ಟೇಕ್ನ ಮಾಡಬೇಡಿ. ಆಲೂಗೆಡ್ಡೆ ಮೊಳಕೆ ಬಂದಿದ್ರೆ ಅಥವಾ ಹಸಿರು ಕಲರ್ಗೆ ತಿರುಗಿದ್ರೆ ಮಾತ್ರ ಅದನ್ನು ಕೊಡಬೇಡಿ. ಚೆನ್ನಾಗಿರೋ ಪೊಟೊಟೊನ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಕೊಡ್ತಾ ಹೋದರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಬೇಯಿಸಿರಬೇಕು. ಈ ರೀತಿ ಕೊಡೋದ್ರಿಂದ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ಮತ್ತು ಹೆಲ್ತಿ ವೇಟ್ ಗೇನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಪೊಟೊಟೊ. ಹಾಗೆ ಇದಕ್ಕೆ ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಪಿಂಚ್ ಆಫ್ ಟರ್ಮರಿಕ್ ಮತ್ತು ಕೊರಿಯಾಂಡರ್ ಲೀವ್ಸ್ನ ನಾನು ಸೇರಿಸ್ತಾ ಇದ್ದೀನಿ. ಟರ್ಮರಿಕ್ ಸೇರಿಸೋದ್ರಿಂದ ಮಕ್ಕಳಿಗೆ ಗ್ಯಾಸ್ ಆಗೋದನ್ನು ತಡೆಯುತ್ತೆ. ಹಾಗೆಯೇ ಕೊರಿಯಾಂಡರ್ ಲೀವ್ಸ್ ಹಾಕೋದ್ರಿಂದ ಕಿಚಡಿ ರುಚಿ ಹೆಚ್ಚಾಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳು 1 ಇಯರ್ ಒಳಗೆ ಇದ್ದರೆ ಉಪ್ಪನ್ನ ಸೇರಿಸ್ತೇನೆ, ಹಾಗೆ ಮಾಡಿಕೊಡಿ. ಫೈನಲಿ ಇಷ್ಟೆಲ್ಲ ಆದಮೇಲೆ ಇದನ್ನು 1 ಟೈಮು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ಸು ಮೀಡಿಯಮ್ ಫ್ಲೇಮಲ್ಲಿ ತಗೊಳ್ಳಿ. ಹೈ ಫ್ಲೇಮಲ್ಲಿಟ್ಟು ವಿಷಲ್ ತಗೋಬೇಡಿ. ಹೈ ಫ್ಲೇಮಲ್ಲಿಟ್ಟರೆ ಬೇಗ ವಿಷಲ್ ಆಗುತ್ತೆ, ಬಟ್ ಒಳಗೆ ಬೆಂದಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ವಿಷಲ್ ತಗೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ 3 ವಿಷಲ್ ತಗೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನ ಈಗ ಒಂದು ಸ್ಮ್ಯಾಶರಲ್ಲಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮಗುಗೆ 1 ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ ಅವರಿಗೆ ಈ ಥರ ಲೈಟಾಗಿ ಸ್ಮ್ಯಾಶ್ ಮಾಡಿ ಕೊಟ್ಟರೆ ಅವರು ಆರಾಮಾಗಿ ತಿಂತಾರೆ ಮತ್ತು ಜೀರ್ಣ ಕೂಡ ಆಗುತ್ತೆ. ಹಾಗೆ 6, 7, 8, 9 ಈ ಥರ ಮಕ್ಕಳು ಇರೋದಾದರೆ ಅವರಿಗೆ ಪ್ಯೂರಿ ಥರ ಮಾಡಿಕೊಡಿ. ಅವರಿಗೆ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ, ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ. ಫೈನಲಿ ನಮ್ಮ ಮಗುಗೆ ಬೇಕಾದ ನ್ಯೂಟ್ರಿಷಿಯಸ್ ಕಿಚಡಿ ರೆಡಿ. ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಹಾಗೆ ಅವರು ರುಚಿಯಾಗಿರೋದ್ರಿಂದ ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗೆ ಡೇ ಫುಲ್ ಆ್ಯಕ್ಟಿವ್ ಆಗಿರೋದ್ರ ಜೊತೆಗೆ ಅವ್ರ ಹೆಲ್ತಿ ವೇಟ್ ಗೇನ್ಗೂ ಕೂಡ ಇದು ತುಂಬಾ ಸಹಾಯಕಾರಿ. ನಿಮ್ಮ ಮಗುಗೂ ಈ ಒಂದು ನ್ಯೂಟ್ರಿಷಿಯಸ್ ಕಿಚಡಿನ ಮಿಸ್ ಮಾಡದೆ ಮಾಡಿಕೊಡಿ. ಇದೊಂದೇ ಅಲ್ಲ, ಇನ್ನೂ ಹೆಚ್ಚಿನ ಕಿಚಡಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ರಾಗಿ ಸರಿ, ಮಖಾನ ಸೆರ್ಲಾಕ್ ಎಲ್ಲ ಮನೆಯಲ್ಲಿ ಮಾಡಿರುವಂತಹ ಬೇಬಿ ರೆಸಿಪಿಗಳನ್ನ ತುಂಬ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಗೆ ಪಾನ್ ಕೇಕು, ಬ್ರೇಕ್ಫಾಸ್ಟು ಎಲ್ಲ ರೀತಿಯ ಮಕ್ಕಳಿಗೆ ಬೇಕಾದಂಥ ನ್ಯೂಟ್ರಿಷಿಯಸ್ ರೆಸಿಪ್ಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡದೆ ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಈ ರೆಸಿಪಿ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇನ್ನೂ ಯಾವ ಥರ ಬೇಬಿ ರೆಸಿಪಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಹಾಗೆ ಮಕ್ಕಳಿರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ
ನಾನು ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ಬೇಬಿ ರೆಸಿಪಿಗಳ ವಿಡಿಯೋ ನೀವು ನೋಡಬೇಕಂದ್ರೆ ಮಿಸ್ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ನ್ಯೂಟ್ರಿಷಿಯಸ್ ಬೇಬಿ ರೆಸಿಪಿ ಜೊತೆ ಸಿಗ್ತೀನಿ. ವೆಯ್ಟ್ ಮಾಡಿ ಸಪೋರ್ಟ್ ಕೂಡ ಮಾಡ್ತಾ ಇರಿ. ಥ್ಯಾಂಕ್ ಯು.